ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿ ಬರ್ತಡೇ ಅಂತ ಹೇಳಿಬಿಟ್ಟು ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿಯಾಗಿ ಆಶ್ರಮಕ್ಕೆ ಬಂದಿರ್ತಾರೆ. ಆಶ್ರಮದಲ್ಲಿ ಇರುವಂತಹ ಮಕ್ಕಳಿಗೆ ಊಟ, ಬಟ್ಟೆ, ಸಿಹಿ ತಿಂಡಿ ಎಲ್ಲನೂ ಕೊಟ್ಬಿಟ್ಟು ಅವ್ರ ಮುಂದೆನೇ ಕೇಕನ್ನು ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಬಂದಿರಬೇಕಾದ್ರೆ ಇನ್ನೊಂದು ಕಡೆ ಲಕ್ಷ್ಮಿನೂ ಕೂಡ ಈ ಕಡೆ ಶಾರದವ್ರನ್ನ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿಗೆ ಈ ಅಶ್ವಿನಿನೂ ಕೂಡ ಬಂದಿರ್ತಾಳೆ. ಅಶ್ವಿನಿ ಕಡೆ ಹುಡುಗರು ಸಹ ಆಶ್ರಮಕ್ಕೆ ಬಂದಿರ್ತಾರೆ. ಇನ್ನು ಅಶ್ವಿನಿ ಹುಡುಗರಿಗೆ ಫೋನ್ ಮಾಡಿಬಿಟ್ಟು ಎಲ್ಲಿದ್ದೀರಾ ಅಂತ ಹೇಳಿ ವಿಚಾರಿಸ್ಕೊಳ್ತಾ ಇರ್ತಾರೆ. ಮೇಡಮ್, ನಾವಿವಾಗ ಆಶ್ರಮಕ್ಕೆ ಬಂದಿದ್ದೀವಿ, ಆ ಹೆಂಗ್ಸನ್ನ ಇವತ್ತು ನಾವೇನಾದರೂ ಮಾಡಿ ಇಲ್ಲಿಂದ ಕರ್ಕೊಂಡು ಬಂದೇ ಬರ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನು ಇಷ್ಟೊತ್ತಾದರೂ ನೀವು ಆ ಕೆಲಸ ಮಾಡಿಲ್ಲ ಅಂತ ಹೇಳಿಬಿಟ್ಟು ಅಶ್ವಿನಿ ಹುಡುಗರಿಗೆ ಬೈತಾ ಇರ್ತಾಳೆ. ಇನ್ನು ಮನೆಯವರೆಲ್ಲರೂ ಕೂಡ ಭೂಮಿಗೆ ಒಂದೊಂದು ರೀತಿಯಾದ ಉಡುಗೊರೆಯನ್ನು ತಗೊಂಬಂದಿರ್ತಾರೆ. ಎಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಭೂಮಿ ಕೈಯಲ್ಲಿ ಕೇಕನ್ನು ಕಟ್ ಮಾಡಿಸಿ ಇವತ್ತು ಅವಳ ಒಂದು ಹುಟ್ಟುಹಬ್ಬವನ್ನು ಈ ರೀತಿ ಆಚರಣೆ ಮಾಡೋಣ. ಭೂಮಿ ನಮ್ಮನೆಗೆ ಸೊಸೆಯಾಗಿ ಬಂದಿರೋದು ನಮ್ಮ ಅದೃಷ್ಟ, ಅವಳು ನಮ್ಮನೆ ಮಹಾಲಕ್ಷ್ಮಿ ಅಂತ ಹೇಳಿಬಿಟ್ಟು ಸಂಗೀತ ಅವರು ಕೂಡ ಭೂಮಿನ ತುಂಬಾ ಹೊಗಳ್ತಾ ಇರ್ತಾರೆ. ಈ ರೀತಿ ಎಲ್ಲರೂ ಕೂಡ ಆಚರಣೆ ಮಾಡಬೇಕು ಅಂತ ಹೇಳಿ ಜೊತೆಯಾಗಿ ಎಲ್ಲರೂ ನಿಂತ್ಕೊಂಡಿರ್ತಾರೆ. ಆದರೆ ಅಜಿತ್ ಮಾತ್ರ ಈ ಒಂದು ಕ್ಷಣವನ್ನು ಭೂಮಿ ಹತ್ರದಿಂದ ನೋಡೋಕ್ಕೆ ನನಗಿಷ್ಟ ಇಲ್ಲ, ದೂರದಿಂದನೇ ನಾನು ನೋಡಿ ಕಣ್ ತುಂಬಿಕೊಳ್ತೀನಿ ಅಂತ ಹೇಳಿ ಅವಳು ಎಷ್ಟು ಖುಷಿಯಾಗಿರ್ತಾಳೆ. ಅದನ್ನೆಲ್ಲರನ್ನೂ ಕೂಡ ದೂರದಿಂದನೇ ನೋಡ್ತಾ ಇರ್ತಾನೆ ಅಜಿತ್. ಅಜಿತ, ನೀನು ಯಾಕೋ ಅಲ್ಲಿ ನಿಂತ್ಕೊಂಡಿದ್ಯಾ, ಬಾರೋ ಇಲ್ಲಿಗೆ ಅಂತ ಹೇಳಿ ಕರಿತಾ ಇರಬೇಕಾದ್ರೆ, ಇಲ್ಲ ಅಮ್ಮ, ನನಗೆ ಇಲ್ಲೇ ಕಂಫರ್ಟ್ ಆಗಿದೆ, ನಾನು ಇಲ್ಲಿಂದಲೇ ನೋಡ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾರೆ. ಯಾವಾಗ ಹೇಗಿರ್ತೀಯ ಅನ್ನೋದು ಗೊತ್ತೇ ಆಗೋದಿಲ್ಲ ಕಣೋ ನೀನು ಅಂತ ಹೇಳಿಬಿಟ್ಟು ಸಂಗೀತ ಅವರು ಅಜಿತ್ಗೆ ಬೈತಾ ಇರ್ತಾರೆ. ಅಷ್ಟಲ್ಲೇ ಈ ಕಡೆ ಅಶ್ವಿನಿ ಅಲ್ಲಿಗೆ ಬರ್ತಾಳೆ. ಅಶ್ವಿನಿ ಬಂದು ಎಲ್ಲರ ಮುಂದೆ ನಿಂತ್ಕೊಂಡಾಗ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ, ನಿನ್ನ ಮುಖ ನೋಡೋದಕ್ಕೂ ನಮಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಅಶ್ವಿನಿಗೆ ಬೈತಾ ಇರ್ತಾರೆ. ನೋಡಿ, ಇವಾಗ ನಾನು ಏನು ಹೇಳಿದ್ರು ನಿಮಗೆ ನಂಬೋದಿಕ್ಕೆ ಆಗ್ತಾ ಇಲ್ಲ ಅಲ್ವಾ, ನಾನೇ ನಿಮ್ಮ ಮಗಳು ಅಪ್ಪ ಅಂತ ಹೇಳಿಬಿಟ್ಟು ಈ ಶ್ರವಣ್ ಹತ್ರನೂ ಕೂಡ ಮಾತಾಡೋದಕ್ಕೆ ಬರ್ತಾಳೆ. ಶ್ರವಣ್, ನಿನ್ನ ಮುಖ ನೋಡೋದಕ್ಕೆ ನನಗಿಷ್ಟ ಇಲ್ಲ, ನೀನು ಒಂದು ಮಾತಾಡಿದ್ರು ಕೂಡ ನಾನು ಅದನ್ನು ಕೇಳಿಸ್ಕೊಳ್ಳೋದಿಲ್ಲ, ಹೊರಟೋಗಿಲ್ಲಿಂದ ಅಂತ ಹೇಳಿಬಿಟ್ಟು ಶ್ರವಣ್ ಕೂಡ ಜೋರಾಗಿ ಬೈತಾರೆ. ಈ ರೀತಿ ಬೈತಾ ಇರಬೇಕಾದ್ರೆ, ಹೋಗ್ತೀನಿ, ಆದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನೇ ಈ ಮಗಳು ಮನಸ್ವಿನಿ ಅಂತ ಹೇಳಿ ನೀವೇ ನನ್ನನ್ನು ಹತ್ರ ಕರೆಯೋ ಹಾಗೆ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗೋದಕ್ಕೆ ಹೋಗ್ತಾ ಇರ್ತಾಳೆ. ಕಣ್ಣೀರು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ರೀತಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ದೇವಯಾನಿ ಬರ್ತಾಳೆ. ದೇವಯಾನಿ ಬರ್ತಿರ್ಬೇಕಾದ್ರೆ ಒಬ್ರಿಗೊಬ್ರು ಹಾಗೆ ಎದುರು ಬದ್ರು ಹಾಕ್ತಾರೆ. ಇನ್ನು ಒಬ್ಬರನ್ನ ಒಬ್ಬರು ಗುರಾಯಿಸ್ಕೊಳ್ತಾ ಇರ್ತಾರೆ. ಇನ್ನು ಏನು ಮಾತಾಡೋದೇ ಇಲ್ಲ. ಅಲ್ಲಿಂದ ಅಶ್ವಿನಿ ಹೊರಟೋಗ್ಬಿಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ದೇವಯಾನಿಯಮ್ಮ ಅಂತ ಅಂದ್ಕೊಂಡು ಭೂಮಿ ಮುಂದೆ ಬರ್ತಾಳೆ. ಅಯ್ಯೋ ಭೂಮಿ, ಅದನ್ನೆಲ್ಲ ಬಿಟ್ಟಾಕೋ, ಇವಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಇವತ್ತು ನಿನ್ನ ಬರ್ತ್ಡೇ ಭೂಮಿ, ನೀನು ಖುಷಿಯಾಗಿರಬೇಕು ಅಂತ ಹೇಳಿ ಈ ದೇವಯಾನಿ ಭೂಮಿಗೆ ವಿಶ್ ಕೂಡ ಮಾಡ್ತಾಳೆ. ಹಗ್ ಮಾಡಿಕೊಂಡು ವಿಶ್ ಮಾಡಿ, ಇವಾಗ ನೀನು ಕಣ್ಣೀರು ಹಾಕಬಾರ್ದು, ಬಾ ನಾವಿವಾಗ ಕೇಕ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಭೂಮಿ ಕೈಯಲ್ಲಿ ಕೇಕನ್ನು ಕಟ್ ಮಾಡಿಸ್ತಾರೆ. ಭೂಮಿನೂ ಕೂಡ ತುಂಬಾ ಖುಷಿಯಾಗಿ ಕೇಕನ್ನು ಕಟ್ ಮಾಡಿ ಎಲ್ರಿಗೂ ಸಹ ಕೇಕನ್ನು ತಿನ್ನಿಸ್ತಾ ಇರ್ತಾರೆ. ಇನ್ನು ಅಜಿತ್ ಹತ್ರ ಬರ್ತಾಳೆ. ಬಂದ್ಬಿಟ್ಟು, ಸಾಹೇಬ್ರೆ ಕೇಕು ಅಂತ ಹೇಳಿ ಪ್ರೀತಿಯಿಂದ ಅಜಿತ್ಗೆ ಕೇಕನ್ನು ಸಹ ತಿನ್ನಿಸ್ತಾಳೆ. ಬರೀ ಕೇಕ್ ತಿಂದುಬಿಟ್ರೆ ಆಯ್ತಾ ಸಾಹೇಬ್ರೆ, ನನಗೆ ಗಿಫ್ಟ್ ಕೊಡೋದಿಲ್ವಾ, ಇವತ್ತು ನೀವು ನನಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಭೂಮಿ ಕೇಳ್ತಾ ಇರಬೇಕಾದ್ರೆ, ಗಿಫ್ಟಾ, ನಾನೇ ನಿನಗೆ ಗಿಫ್ಟ್ ಆಗಿದ್ದೀನಲ್ಲ ಭೂಮಿ ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಸಾಹೇಬ್ರೆ, ನೀವು ಈ ರೀತಿ ಎಲ್ಲ ಮಾತಾಡೋ ಹಾಗೆ ಇಲ್ಲ, ನನಗೆ ನೀವು ಗಿಫ್ಟ್ ಕೊಡಲೇಬೇಕು ಇವತ್ತು ಅಂತ ಹೇಳಿ ಭೂಮಿ ಕೇಳ್ತಾ ಇರಬೇಕಾದ್ರೆ, ಸರಿ ಬಿಡು ಕೊಡ್ತೀನಿ ಅಂತ ಹೇಳಿ ಅಜಿತ್ ಕೂಡ ಒಪ್ಕೊಳ್ತಾರೆ. ಸರಿ ಸಾಹೇಬ್ರೆ, ನಾನು ಇವತ್ತು ತುಂಬ ಕೆಲಸ ಇದೆ ನನಗೆ, ಸರಿನಾ, ಇವಾಗ ಕೇಕ್ ಕಟ್ ಮಾಡಿದ್ದಾಯಿತು, ಮನೆಯವರೆಲ್ಲರೂ ಕೂಡ ನಿಮಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾರೆ, ಬನ್ನಿ ಅಂತ ಹೇಳಿಬಿಟ್ಟು ಈ ಭೂಮಿನೂ ಕೂಡ ಅಲ್ಲಿಂದ ಹೋಗ್ತಾಳೆ. ಈ ಭೂಮಿ ಹಾಡೋ ಒಂದೊಂದು ಮಾತು ಸಹ ಅಜಿತ್ಗೆ ಏನೋ ಒಂಥರ ಖುಷಿನ ತಂದು ಕೊಡ್ತಾ ಇರತ್ತೆ. ಅಜಿತ್ ಅಂತೂ ಅವಳ ಪ್ರೀತಿಯಲ್ಲಿ ಮುಳುಗೋಗಿರ್ತಾನೆ. ಆದರೆ ಇದೆಲ್ಲ ಭೂಮಿಗೆ ಆಗ್ತಾ ಇರೋದಿಲ್ಲ. ಭೂಮಿ ಮಾತ್ರ, ನಾವಿಬ್ಬರು ಜಸ್ಟ್ ಕಾಂಟ್ರಾಕ್ಟ್ ಮದುವೆ ಆಗಿರೋದು, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾವಿಬ್ಬರು ದೂರ ಆಗ್ತೀವಿ ಅನ್ನೋ ಒಂದು ಭ್ರಮೆಯಲ್ಲೇ ಇರ್ತಾಳೆ. ಆದರೆ ಅಜಿತ್ ಮಾತ್ರ ಸಾಯೋವರೆಗೂ ಭೂಮಿ ಕೊನೆವರೆಗೂ ನನ್ನ ಜೊತೆಯಾಗಿ ಇರಬೇಕು ಅಂತ ಹೇಳಿ ಬಯಸ್ತಾ ಇರ್ತಾರೆ. ಈ ರೀತಿ ಎಲ್ಲ ಕೇಕನ್ನು ಕಟ್ ಮಾಡಿಸ್ತಾರೆ, ಒಬ್ರಿಗೊಬ್ರು ತಿಂತಾರೆ, ಖುಷಿಯಾಗಿರ್ತಾರೆ. ಇದೆಲ್ಲ ಆದ ಟೈಮಿಗೆ ಇನ್ನೇನು ಎಲ್ಲರೂ ಒಂದೊಂದು ಕಡೆ ಹೋಗಬೇಕು. ಅಷ್ಟರಲ್ಲಿ ಈ ಶಾರದಾನ ಕರ್ಕೊಂಡು ಲಕ್ಷ್ಮಿ ಅವರು ಬರ್ತಾರೆ. ಬರಬೇಕಾದ್ರೆ ಈ ಶಾರದಾ ಅಶ್ವಿನಿನ ನೋಡಿ ತುಂಬಾ ಭಯ ಬಿದ್ದು ಹೋಗ್ತಾರೆ. ಇಲ್ಲ, ನಾನು ಇಲ್ಲಿಗೆ ಬರೋದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ನಾನು ಇಲ್ಲಿಂದ ಹೋಗ್ಬಿಡ್ಬೇಕು ಅಂತ ಹೇಳಿ ಶಾರದಾ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಾರೆ. ಆದರೆ ಈ ಲಕ್ಷ್ಮಿ ಇದ್ದೋಳು, ಅಕ್ಕ ಏನಾಯಿತು ನಿಮಗೆ, ಅಲ್ಲ ಕವಿತಕ್ಕ, ಇಷ್ಟೋ ತನಕ ಚೆನ್ನಾಗೇ ಇದ್ರಲ್ಲ, ಯಾಕೆ ಈ ರೀತಿ ಆಡ್ತಾ ಇದ್ದೀರಾ, ನಿಮಗೆ ಯಾವಾಗವಾಗ ಏನಾಗುತ್ತೆ ಅಂತ ನನಗೆ ಗೊತ್ತೇ ಆಗೋದಿಲ್ಲ, ನೋಡಿ ನೀವು ಸ್ವಲ್ಪ ಇಲ್ಲೇ ನಿಂತ್ಕೊಂಡಿರಿ ಬರ್ತೀನಿ ಅಂತ ಹೇಳಿಬಿಟ್ಟು ಭೂಮಿಗೆ ಫೋನ್ ಮಾಡೋದಕ್ಕೆ ಹೋಗ್ತಾಳೆ.
ಅಕ್ಕ ಎಲ್ಲಿದ್ದೀರಾ ಲಕ್ಷ್ಮಕ್ಕ? ಬೇಗ ಬನ್ನಿ, ಇಷ್ಟೊತ್ತಾದರೂ ಬರಲಿಲ್ವಲ್ಲ ನೀವು ಅಂತ ಹೇಳಿದಾಗ, ಅಯ್ಯೋ ಭೂಮಿ, ಇನ್ನೇನು ನಾನು ಆಶ್ರಮದೊಳಕ್ಕೆ ಬರಬೇಕು ಅಂತ ಇದ್ದೀನಿ ಭೂಮಿ, ಅಷ್ಟರಲ್ಲಿ ಈ ಕವಿತಕ್ಕ ಹೇಗೇಗೋ ಹಾಡ್ತಾ ಇದ್ದಾರೆ, ಆಶ್ರಮದಲ್ಲಿ ಬರಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ ಭೂಮಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹೌದಾ, ಅವರು ಏನೋ ನೋಡಿ ಭಯ ಬಿದ್ದಿದ್ದಾರೆ ಅಂತ ಅನಿಸುತ್ತೆ, ನೀವೇನು ಯೋಚನೆ ಮಾಡಬೇಡಿ, ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಅಲ್ಲಿಂದ ಹೊರಡ್ತಾಳೆ. ಇನ್ನು ಲಕ್ಷ್ಮಕ್ಕ ಮತ್ತು ಈ ಶಾರದಾ ಇಬ್ಬರು ಕೂಡ ಇನ್ನೇನು ಒಳಗಡೆ ಬರಬೇಕು ಅನ್ನೋ ಅಷ್ಟರಲ್ಲೇ ಒಂದು ಕಡೆಯಿಂದ ಸತ್ಯ ಮತ್ತು ಅಜಿತ್ ಇಬ್ಬರು ಕೂಡ ಬರ್ತಾ ಇರ್ತಾರೆ. ಇನ್ನೊಂದು ಕಡೆಯಿಂದ ಈ ಭೂಮಿ ಬರ್ತಾ ಇರ್ತಾಳೆ. ಇನ್ನು ನೀನು ಮನೆ ಒಳಗೆ ಹೋದರೆ ಸರಿ ಹೋಗೋದೇ ಇಲ್ಲ, ಮನೆಯವ್ರ ಜೊತೆ ನೀನು ಬೆರ್ತೆ ಅಂತಂದರೆ ನನ್ನ ಕೆಲಸ ಕೆಟ್ಟೋಗುತ್ತೆ ಅಂತ ಹೇಳಿಬಿಟ್ಟು ಈ ಅಶ್ವಿನಿ ಪ್ಲ್ಯಾನ್ ಮಾಡಿಕೊಂಡು ಈ ಅಶ್ವಿನಿನೆಲ್ಲ ಇಲ್ಲಿ ಏನಾದರೂ ಒಂದು ಕಿತಾಪತಿ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡೆ ಇಲ್ಲಿಗೆ ಬಂದಿದ್ದಾಳೆ. ಇನ್ನು ಈ ಶಾರದನ್ನ ನೋಡಿದ ತಕ್ಷಣ ಅಶ್ವಿನಿಗೆ ಇಲ್ಲ ಇಲ್ಲ, ಇವಳನ್ನ ಮನೆ ಒಳಗೆ ಹೋಗೋದಕ್ಕೆ ಅಂದರೆ ಆಶ್ರಮದೊಳಗೆ ಹೋಗೋದಕ್ಕೆ ನಾನು ಬಿಡಬಾರ್ದು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಇನ್ನೇನು ಲಕ್ಷ್ಮಿನೂ ಕೂಡ ಕೈ ಹಿಡ್ಕೊಂಡು ಹೇಳ್ಕೊಂಡು ಬರ್ತಾ ಇರ್ತಾರೆ. ಈ ಕಡೆ ಭೂಮಿ ಅದನ್ನು ನೋಡ್ತಾಳೆ. ನೋಡಿದ ತಕ್ಷಣವೇ ಶಾರದಮ್ಮ ಅಂತ ಹೇಳಿ ಒಂದು ಕ್ಷಣ ಭೂಮಿ ಶಾಕ್ ಆಗ್ತಾಳೆ. ಭೂಮಿಗೆ ಕಷ್ಟದಲ್ಲಿ ಇದ್ದಾಗ ಎಲ್ಲ ಬಂದ್ಬಿಟ್ಟು ಶಾರದಾ ಅವರು ಸಹಾಯ ಮಾಡಿರ್ತಾರೆ. ಮುಖಕ್ಕೆ ಮುಸ್ಕಾಕೊಂಡು ಮುಖವನ್ನು ಕಾಣದೇ ಇರೋ ರೀತಿ ಬಂದ್ಬಿಟ್ಟು ಈ ಕಡೆ ಭೂಮಿ ಕಷ್ಟದಲ್ಲಿ ಇರುವಂತಹ ಪ್ರತಿ ಕ್ಷಣದಲ್ಲೂ ಕೂಡ ಸಹಾಯ ಮಾಡಿರ್ತಾರೆ. ಆ ದಿನಗಳನ್ನು ಭೂಮಿ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಶಾರದಮ್ಮ ಅಂತ ಹೇಳಿ ಓಡ್ಕೊಂಡು ಬಂದು ಹಗ್ ಮಾಡ್ಕೊಳ್ತಾರೆ. ಹಗ್ ಮಾಡ್ಕೊಂಡಾಗ ಈ ಕಡೆ ಲಕ್ಷ್ಮಿಗೆ ಶಾಕ್ ಆಗ್ತಾ ಇರುತ್ತೆ. ಏನು ಭೂಮಿ ಇದು, ಇವ್ರು ನಿಮಗೆ ಮುಂಚೆನೇ ಗೊತ್ತಾ, ಇವರು ಕವಿತಕ್ಕ ಅಲ್ವಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಲಕ್ಷ್ಮಕ್ಕ, ಇವರು ಕವಿತಕ್ಕ ಅಲ್ಲ, ಇವರೇ ಶಾರದಮ್ಮ, ನಮ್ಮ ದೊಡ್ಡ ಸಾಹೇಬ್ರ ಹೆಂಡತಿ ಅಂತ ಹೇಳಿ ತುಂಬಾ ಖುಷಿಯಾಗಿ ಹೇಳ್ತಾರೆ. ಈ ಕಡೆ ಶಾರದನಿಗೆ ಇದ್ಯಾವುದು ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಮಗಳನ್ನ ಹಗ್ ಮಾಡಿಕೊಂಡು ಈ ಕಡೆ ಹಸು ಕರುನ ನೋಡಿದ ತಕ್ಷಣ ಎಷ್ಟು ಮುದ್ದಾಡೋದಕ್ಕೆ ಶುರು ಮಾಡುತ್ತೋ ಹಾಗೆ ಶಾರದಾ ಅವರು ಕೂಡ ಭೂಮಿನ ಮುದ್ದಾಡ್ತಾ ಇರ್ತಾರೆ. ಹಗ್ ಮಾಡಿಕೊಂಡು ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಕೂಡ ಹಾಗೆ ಗಟ್ಟಿಯಾಗಿ ತಪ್ಕೊಂಡಿರ್ತಾರೆ. ಇನ್ನೊಂದು ಕಡೆ ಇದನ್ನ ಸಾಹೇಬರು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ಒಂದು ನಿಮಿಷ ಬಂದೆ ಇರಿ ಅಂತ ಹೇಳಿಬಿಟ್ಟು ಈ ಭೂಮಿ ಈ ಕಡೆ ಶ್ರವಣ್ ಸಾಹೇಬ್ರನ್ನ ಕೂಕೊಂಡು ದೇವಯಾನಿಯಮ್ಮ ಶ್ರವಣ್ ಸಾಹೇಬ್ರೆ ಅಂತ ಅಂದ್ಕೊಂಡು ಓಡ್ಕೊಂಡು ಹೋಗ್ತಾಳೆ. ಇನ್ನೂ ನೀವಾ ಶಾರದಮ್ಮ ಅಂತ ಹೇಳಿ ಲಕ್ಷ್ಮಿ ಅವರು ಕೂಡ ಶಾಕ್ ಆಗಿರ್ತಾರೆ. ಹಾಗೆ ಶಾರದನಿಗೆ ಇದನ್ನೆಲ್ಲ ನೋಡಿ ತುಂಬಾ ಭಯ ಆಗೋದಕ್ಕೆ ಶುರುವಾಗುತ್ತೆ. ಶಾರದವರು ಕೂಡ ಮತ್ತೆ ಹಿಂದೆ ವಾಪಸ್ ಓಡ್ತಾ ಇರ್ತಾರೆ. ಅಯ್ಯೋ ಶಾರದಮ್ಮ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಲಕ್ಷ್ಮಿನೂ ಕೂಡ ಓಡ್ತಾ ಇದ್ದರೆ ಈ ಕಡೆ ರೌಡಿಗಳು ಶಾರದನ್ನ ಎತ್ತಾಕೊಂಡು ಹೋಗಬೇಕು ಅಂತ ಹೇಳಿ ಗೇಟ್ ಹತ್ರನೇ ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಈ ಅಶ್ವಿನಿ ಕಡೆ ಹುಡುಗರು ಕಾಯ್ತಾ ಇರುವಂತಹ ಸಮಯದಲ್ಲಿ ಶಾರದನು ಕೂಡ ಆಚೆನೆ ಓಡ್ಕೊಂಡು ಹೋಗ್ತಾರೆ. ಆಚೆ ಓಡ್ಕೊಂಡು ಹೋದಾಗ ಈ ಕಡೆ ಒಬ್ಬ ಅಡ್ಡ ಬಂದು ಲಕ್ಷ್ಮಿಗೆ ಅಡ್ರೆಸ್ ಕೇಳೋ ಒಂದು ರೀತಿ ಅವ್ರನ್ನ ತಡೀತಾರೆ. ಇನ್ನು ಶಾರದಾ ಮುಂದೆ ಓಡ್ತಾ ಇದ್ದಾಗೇನೆ 2-3 ಜನ ಬಂದು ಶಾರದಾ ಅವ್ರನ್ನ ಹಿಡ್ಕೊಂಡು ಅವ್ರ ಮುಖಕ್ಕೆ ಒಂದು ಪರ್ಫ್ಯೂಮ್ ಹಾಕಿರುವಂತಹ ಚಿಪ್ನ ಮುಖಕ್ಕೆ ಹಿಡಿತಾರೆ. ಆಗ ಪ್ರಜ್ಞೆ ತಪ್ತಾರೆ. ಹಾಗೆ ಕಾರೊಳಗೆ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಕಾರೊಳಗೆ ಕುತ್ಕೊಂಡು ಎಷ್ಟೆಲ್ಲ ಒದ್ದಾಡ್ತಾ ಇದ್ರು ಕೂಡ ಈ ರೌಡಿಗಳು ಶಾರದನ್ನ ಬಿಡ್ತಾ ಇರೋದಿಲ್ಲ. ಗಟ್ಟಿಯಾಗಿ ಮುಖವನ್ನು ಮುಚ್ಚಿಟ್ಕೊಂಡಿರ್ತಾರೆ. ಈ ಕಡೆ ಉಸಿರಾಡೋದಕ್ಕೂ ಸಹ ಕಷ್ಟ ಆಗ್ತಾ ಇರುತ್ತೆ ಶಾರದವರಿಗೆ. ಇನ್ನು ಲಕ್ಷ್ಮಕ್ಕನೂ ಕೂಡ ಶಾರದಮ್ಮ ಅಂತ ಅಂದ್ಕೊಂಡು ಆ ಕಡೆ ಈ ಕಡೆ ನೋಡ್ತಾರೆ. ಆದರೆ ಎಲ್ಲೂ ಕೂಡ ಲಕ್ಷ್ಮಿ ಅವರಿಗೆ ಶಾರದಾ ಅವರು ಸಿಗೋದಿಲ್ಲ. ಇನ್ನು ಮನೆ ಹತ್ರ ಬಂದ್ಬಿಟ್ಟು ಅಂದರೆ ಮನೆಯವ್ರ ಹತ್ರ ಬಂದ್ಬಿಟ್ಟು ಈ ಭೂಮಿ ಈ ಕಡೆ ನಾನು ಶಾರದಮ್ಮನ ನೋಡಿದೆ ಅಂತ ಹೇಳಿ ಹೇಳೋದಕ್ಕೆ ಶುರು ಮಾಡ್ತಾಳೆ. ಏನು ಶಾರದನ್ನ ನೋಡಿದ್ಯಾ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಹೌದು, ನಮ್ಮ ಮನೆ ಪ್ರತಿಯೊಂದು ಫಂಕ್ಷನ್ಗೂ ಕೂಡ ಅವರು ನಮ್ಮ ಮನೆಗೆ ಭಿಕ್ಷುಕರ ರೂಪದಲ್ಲಿ ಬಂದಿದ್ದಾರೆ. ಮುಖಕ್ಕೆ ಮುಸ್ಕಾಕೊಂಡು ಬರ್ತಾ ಇದ್ರಲ್ಲ, ಅವರೇ ಶಾರದಮ್ಮ, ನಾನು ಇವಾಗಷ್ಟೇ ನೋಡಿದೆ, ಅವರು ಬೇರೆ ಯಾರೂ ಅಲ್ಲ, ನಮ್ಮ ಲಕ್ಷ್ಮಕ್ಕನ ಮನೆಗೆ ಕವಿತಮ್ಮ ಅಂತ ಹೇಳಿ ಇದ್ರಲ್ಲ, ಅವರೇ ಅವರು ಅಂತ ಹೇಳಿ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ ಭೂಮಿ, ನನ್ನ ಹೆಂಡತಿ ನನ್ನ ಶಾರದಾ ಭಿಕ್ಷುಕ ಆಗಿ ಜೀವನ ಮಾಡ್ತಾ ಇದ್ದಾಳ, ಭಿಕ್ಷೆ ಎತ್ಕೊಂಡು ಜೀವನ ಮಾಡೋ ಅಂಥದ್ದು ಅವಳಿಗೆ ಏನಾಗಿದೆ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಹಾಗೆ ಅವರಿಗೆ ಏನೂ ಹಳೆದು ನೆನಪಿಲ್ಲ ಅಂತ ಅನಿಸುತ್ತೆ, ಅವರು ಯಾವುದನ್ನು ಗುರುತಿಸೋ ಒಂದು ಪರಿಸ್ಥಿತಿ ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಹಾಗೆ ಇಲ್ಲೇ ಇದ್ದರು, ನಾನು ಹೇಳಿದ್ರೆ ನಿಮಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ ಅಂತ ಹೇಳಿ ಭೂಮಿ ಎಲ್ಲರನ್ನೂ ಕೂಡ ಗೇಟ್ ಹತ್ರ ಕರ್ಕೊಂಬರ್ತಾಳೆ. ಬರ್ತಿದ್ದಾಗೇನೆ ಎಲ್ಲರೂ ಆ ಕಡೆ ಈ ಕಡೆ ಹುಡುಕ್ತಾ ಇರ್ತಾರೆ. ಇನ್ನು ಅಜ್ಜಿಗೆ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ. ಶಾರದಾ ಎಲ್ಲಿದೆಯಮ್ಮ, ಯಾಕೆ ಇಷ್ಟೊಂದು ಗೋಳೊಯ್ಕೊಳ್ತಾ ಇದೆಯಾ, ಬಾ ಶಾರದಾ, ನೀನು ಎಲ್ಲೇ ಇದ್ದರೂ ನನ್ನ ಕಣ್ಮುಂದೆ ಬಾಮ್ಮ, ನಾನು ನೋಡಲೇಬೇಕು ಅಂತ ಹೇಳಿಬಿಟ್ಟು ಅಜ್ಜಿ ಅವರು ತುಂಬಾ ಪ್ರೀತಿಯಿಂದ ಸೊಸೆನ ನೋಡ್ಕೊಳ್ತಾ ಇರ್ತಾರೆ. ಅಂಥ ಒಬ್ಬ ಸೊಸೆನ ಇವತ್ತು ಕಳ್ಕೊಂಡಿದ್ದೀನಲ್ಲ ಅಂತ ಹೇಳಿಬಿಟ್ಟು ತುಂಬಾ ದುಃಖ ಪಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಅಪೇಕ್ಷೆ ಬರ್ತಾಳೆ. ಬಂದ್ಬಿಟ್ಟು ಅಯ್ಯೋ ಅಜ್ಜಿ, ಇವಳು ನಮ್ಮ ಅತ್ತೆನೇ ನೋಡಿಲ್ಲ, ಆಗಿರಬೇಕಾದ್ರೆ ನಮ್ಮ ಅತ್ತೆ ಇವರೇ ಅಂತ ಇವಳಿಗೆ ಹೇಗೆ ಗೊತ್ತಿರುತ್ತೆ, ಇಲ್ಲ ಇವಳು ಸುಳ್ಳು ಹೇಳ್ತಿದ್ದಾಳೆ, ನೀವು ಇವಳು ಮಾತನ್ನು ನಂಬ್ಕೊಂಡು ಯಾಕೆ ಈ ರೀತಿ ಕಣ್ಣೀರು ಹಾಕ್ತಾ ಇದ್ದೀರಾ, ನೊಂದ್ಕೊಳ್ತಿದ್ದೀರಾ ಅಂತ ಅಪೇಕ್ಷೆ ಅವರು ಹೇಳ್ತಾರೆ. ಹಾಗೆ ಫೋಟೋದಲ್ಲಿ ಇಷ್ಟು ವರ್ಷದಿಂದ ಭೂಮಿ ನೋಡ್ತಾನೆ ಬಂದಿದ್ದಾಳೆ. ನಮ್ಮ ಶ್ರವಣ್ ಸಾಹೇಬ್ರವರು ಶಾರದಮ್ಮ ಇವರೇ ಅಂತ ಹೇಳಿ ಎಷ್ಟೋ ಸಲ ಫೋಟೋದಲ್ಲಿ ಭೂಮಿ ನೋಡಿರ್ತಾಳೆ. ಹಾಗಾಗಿ ರಿಯಲ್ ಆಗಿ ಬಂದಾಗಲೂ ಕೂಡ ಶಾರದಮ್ಮ ಇವರೇ ಅಂತ ಹೇಳಿ ಭೂಮಿಗೂ ಸಹ ಗೊತ್ತಾಗುತ್ತೆ.
ಅಷ್ಟರಲ್ಲಿ ಅಜಿತ್ ಕೂಡ ಬರ್ತಾನೆ. ಅಜಿತ್ಗೂ ಕೂಡ ಭೂಮಿ ನಾವು ಶಾರದಾಮ್ಮನ ನೋಡಿದ್ವಿ, ಅವರು ಈಗಷ್ಟೇ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ಕಡೆ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ. ಈ ರೀತಿ ಹುಡುಕ್ತಾ ಇರಬೇಕಾದ್ರೆ ನಮ್ಮ ಶಾರದಾ ಅತ್ತೆ ನಮ್ಮ ಸುತ್ತಮುತ್ತ ಇದ್ರೂ ಕೂಡ ನಮಗೆ ಗುರ್ತಿಸೋದಕ್ಕೆ ಆಗಲೇ ಇಲ್ವಾ ಅಂತ ಹೇಳ್ಬಿಟ್ಟು ಅಜಿತ್ ಫೀಲ್ ಮಾಡ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲೇ ಅಜಿತ್ ಫೋನ್ಗೆ ಒಂದು ಮೆಸೇಜ್ ಕೂಡ ಬರುತ್ತೆ, ಒಂದು ಫೋಟೋನು ಕೂಡ ಬಂದಿರುತ್ತೆ. ಆ ಒಂದು ಫೋಟೋವನ್ನು ಓಪನ್ ಮಾಡಿ ನೋಡ್ತಾನೆ. ಸಾಹೇಬ್ರೆ ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ? ಅಲ್ಲ ಏನಾಯಿತು ಸಾಹೇಬ್ರೆ? ಓ ನಿಮ್ಮ ಅತ್ತೆನ ನೀವು ಗುರ್ತಿಸಿಲ್ಲ, ನಿಮ್ಮ ಅತ್ತೆ ನಮ್ಮ ಜೊತೆಲಿ ಇದ್ರೂ ಕೂಡ ನಮಗೆ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ? ನೀವೇನು ಬೇಜಾರು ಮಾಡ್ಕೋಬೇಡಿ, ಅವ್ರು ನಮ್ಮ ಸುತ್ತಮುತ್ತನೇ ಇದ್ದಾರೆ ಅಂತಂದರೆ ನಮಗೆ ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಈ ಭೂಮಿ ಹೇಳ್ತಾರೆ. ಇಲ್ಲ ಭೂಮಿ, ನಾನಿವಾಗ ಬೇಜಾರು ಮಾಡ್ಕೊಂಡಿರೋದು ಅದಕ್ಕಲ್ಲ. ನೋಡು ನಿನಗೆ ಒಂದು ಫೋಟೋ ತೋರಿಸ್ತೀನಿ, ಈ ಫೋಟೋನ ನೋಡಿದ್ಮೇಲೆ ನಿನಗೇನು ಅನಿಸುತ್ತೆ ಹೇಳು. ನಾನು AI ಫೋಟೋದಿಂದ ಇವಾಗ ಮನಸ್ವಿನಿ ಹೇಗಿದ್ದಾಳೆ ಅಂತ ಹೇಳಿ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಇವಾಗ ಅವ್ರ ಫೋಟೋ ನೋಡು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಫೋನನ್ನು ತೋರಿಸ್ತಾರೆ. ಭೂಮಿಯ ಒಂದು ಫೋಟೋವನ್ನು ನೋಡಿಬಿಟ್ಟು ಫುಲ್ ಶಾಕ್ ಆಗ್ತಾಳೆ. ಆ ಫೋಟೋದಲ್ಲಿ ಯಾರಿದ್ದಾರೆ? ಈ ಕಡೆ ಭೂಮಿನ ಅಥವಾ ಅಶ್ವಿನಿನ? ಈ ಅಶ್ವಿನಿ ದೊಡ್ಡ ಫ್ರಾಡು, ಅದನ್ನು ಕೂಡ ಚೇಂಜ್ ಮಾಡಿಬಿಟ್ಟು ಈಗಾಗಲೇ ಫೋಟೋ ಸೆಂಡ್ ಆಗಿರೋದು ಅಶ್ವಿನಿದಾಗಿರುತ್ತಾ ಅಥವಾ ಭೂಮಿದಾಗಿರುತ್ತಾ ಅಂತ ಹೇಳಿ ನೋಡೋ ವೀಕ್ಷಕರಿಗೆ ಎಲ್ರಿಗೂ ಕೂಡ ತುಂಬಾ ಗೊಂದಲ ಇದೆ. ಈ ಒಂದು ಗೊಂದಲ ಕ್ಲಿಯರ್ ಆಗಬೇಕು ಅಂತಂದರೆ ಮುಂದಿನ ಎಪಿಸೋಡನ್ನು ತಪ್ಪದೇ ನೋಡಬೇಕು. ಅಲ್ಲಿವರೆಗೂ ಎಲ್ಲರೂ ಕೂಡ ಕಾಯ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.